ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ನಂದು ಸಂಡೇ ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಅರೌಂಡ್ ಇವಾಗ ಟೈಮು 4:30 ಆಗಿದೆ. ಈಗ ನಾನು ಸ್ವಲ್ಪ ನನ್ನ ಮಗ ಎದ್ದೇಳೋಕ್ಕಿಂತ ಮುಂಚೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫಸ್ಟು ನಾನಿಲ್ಲಿ ಚಪಾತಿ ಮಾಡೋಕ್ಕೋಸ್ಕರ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಒಂದು 2-3 ದಿನದಿಂದ ನಮ್ಮ ಮನೇಲಿ ಮುದ್ದೆನೇ ಮಾಡ್ತಾಯಿದ್ವಿ ನೈಟ್ ಟೈಮಲ್ಲಿ. ಆ್ಯಂಡ್ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನನ್ನ ಮಗನಿಗೋಸ್ಕರ ಜ್ಯೂಸ್ ಪ್ರಿಪ್ರೇಷನ್ ಬೇರೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಸಮ್ಮರ್ ಇದೆಯಲ್ಲ, ಹೆವಿ ಹೀಟ್ ಆಗುತ್ತೆ ಮಕ್ಕಳಿಗೆ, ನಮಗೂ ಎಲ್ಲರಿಗೂ ಹೀಟ್ ಆಗುತ್ತೆ. ಆ ಕಾರಣದಿಂದ ಸಬ್ಸಿಗೆ ಬೀಜ ಬರುತ್ತಲ್ಲ, ಅದನ್ನು ನೆನೆಸಿ ಅದರಲ್ಲಿ ನಾನು ಲೆಮನ್ ಜ್ಯೂಸ್ ಥರ ಮಾಡೋಣ ಅಂತ ಮಾಡಿದ್ದೀನಿ. ಆ್ಯಂಡ್ ಮೀನ್ ವೈಲ್ ನಮ್ಮ ಹಸಿಟ್ಟನ್ನು ಕೂಡ ಸಾಫ್ಟಾಗಿ ಚಪಾತಿ ಹಸಿಟ್ಟಿಗೆ ನೀವು ಹೇಗೆ ಮಾಮೂಲಿ ಕಲಿಸ್ಕೊತೀರೋ ಅದೇ ಥರ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು ವಾಮ್ ವಾಟರ್ ಎಲ್ಲ ಯೂಸ್ ಮಾಡ್ಕೊಂಡು ಕಲಿಸ್ಕೊತಾರೆ. ನಾನು ಹಾಗೇನಿಲ್ಲ, ತಣ್ಣ ನೀರಲ್ಲೇ ಕಲಿಸ್ಕೊತೀನಿ. ಆ್ಯಂಡ್ ಮೀನ್ ವೈಲ್ ನಂದು ಶೋಸ್ ಕೂಡ ಸ್ವಲ್ಪ ಇದ್ವು, ಅದನ್ನು ಹಂಗೆ ನೋಡ್ತಾ ನಾನು ನನ್ನ ಕೆಲಸ ಮಾಡ್ಕೋತಾ ಇದ್ದೆ. ಇನ್ನು ಹಾಗೆ ನಾನು ಇಲ್ಲಿ ಹಾಲು ಕಾಯ್ಸೋಕ್ಕೂ ಇಡ್ತಾಯಿದ್ದೀನಿ. ಯಾಕಂದರೆ ನಾನು ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹೋಮ್ ಮೇಡ್ ಪನ್ನೀರ್. ಅದಕ್ಕೋಸ್ಕರ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನನಗೆ ನಾಳೆಯಿಂದ ನನ್ನ ಮಗನ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಟೈಮ್ ಸ್ಕೂಲ್ ಆ್ಯಂಡ್ ಫಸ್ಟ್ ಡೇ ಆಫ್ ಸ್ಕೂಲ್. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಅವನಿಗೆ ಲಂಚ್ ಏನಿಲ್ಲ, ಬಟ್ ಸ್ನ್ಯಾಕ್ಸ್ ಟೈಪ್ಸ್ ಏನಾರ ಕೊಡಬೇಕು. ಅದಕ್ಕೋಸ್ಕರ ಏನಾರ ಮಾಡೋಣ ಅಂತ ನಾನಿಲ್ಲಿ ಪನ್ನೀರ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅವ್ರು ನನಗೆ ಪನ್ನೀರ್ ಮಟರ್ ಮಸಾಲ ಮಾಡಿಕೊಡಿ ಅಂತ ಕೇಳಿದ್ರು, ಅದಕ್ಕೋಸ್ಕರ ಪನ್ನೀರ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 3 ಚಮಚ ವಿನಿಗರ್ ಹಾಕ್ಕೊಂಡು ಹಾಲು ಚೂರು ಒಡೆಯುತ್ತೆ, ಅದನ್ನು ಮಾಮೂಲಿ ನೀವು ಸಾಫ್ಟ್ ಕ್ಲಾತಲ್ಲಿ ಹಾಕ್ಕೊಂಡು ನೀರು ಹೋಗೋವರೆಗೂ ಒಂದು ಕಲ್ಲೋ ಇಲ್ಲ ಭಾರ ಏನಾರ ವಸ್ತು ಇಟ್ಟರೆ ಅದು ಕ್ಲೀನಾಗಿ ರೆಡಿ ಆಗುತ್ತೆ. ನಾನಿಲ್ಲಿ ಕಲ್ಲಿಟ್ಕೊಂಡು ಮಾಡ್ಕೊಂಡಿದ್ದೆ. ಆ್ಯಂಡ್ ಮೀನ್ ವೈಲ್ ನಮ್ಮದು ಜ್ಯೂಸ್ದು ಬೀಜ ಕೂಡ ಚೆನ್ನಾಗಿ ನೆಂದಿತ್ತು. ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಶುಗರ್ ಹಾಕಿ ನನ್ನ ಮಗನಿಗೆ ಕುಡಿಯೋಕ್ಕೆ ಕೂಡ ಕೊಟ್ಟೆ. ಶುಗರ್ ಬದಲು ಕಲ್ಸಕ್ಕರೆ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಶುಗರ್ ಇವತ್ತು ಕಲ್ಸಕ್ಕರೆ ಇಲ್ದಿರೋ ಕಾರಣ ನಾನು ಶುಗರ್ ಯೂಸ್ ಮಾಡಿದೆ. ಆ್ಯಂಡ್ ಫೈನಲಿ ನಮ್ಮ ಪನ್ನೀರ್ ಕೂಡ ರೆಡಿಯಾಗಿತ್ತು. ಅದೇ ಟೈಮ್ಗೆ ಎಷ್ಟೊಂದು ಪಾತ್ರೆ ಆಗಿತ್ತು, ಅದೆಲ್ಲ ತೊಳೆದೆ. ಟೀ ಕೂಡ ಮಾಡಿ ಕುಡ್ದಿದ್ದಾಯಿತು. ಆ್ಯಂಡ್ ವೆದರ್ ನೋಡಿ ಮಳೆ ಬರೋ ಥರ ಇದೆ, ಮತ್ತು ಸಖತ್ತಾಗಿತ್ತು. ಆ್ಯಂಡ್ ಈ ಚಾಟ್ ಬಂದು ನಾನು ಆನ್ಲೈನ್ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ಓದಿಸ್ತಾ ಇದ್ದೆ ಆ ಟೈಮಲ್ಲಿ, ಯಾಕೆ ತೋರಿಸ್ಬಾರ್ದು ಅಂತ ನಾನು ತೋರಿಸ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೇಕಾದರೆ ಲಿಂಕ್ಗೋಸ್ಕರ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೀನ್ ವೈಲ್ ಲಂಚ್ ಟೈಮ್ ಅಂದರೆ ಡಿನ್ನರ್ ಟೈಮ್ ಕೂಡ ಆಗಿತ್ತು. ಇನ್ನು ಚಪಾತಿ ಕೂಡ ಮಾಡ್ಕೋಬೇಕು ಬೇಗ. ನಾವು 8 o'clock ಅಷ್ಟೊತ್ತರಲ್ಲಿ ಡಿನ್ನರ್ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ನಾನು ಬೇಗ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಬೋಟಿ ಗೊಜ್ಜು ಮಾಡಿದ್ವಿ. ಅದ್ರ ಜೊತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಚಪಾತಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ನನಗೆ ಇಬ್ಬರಿಗೂ ಚಪಾತಿ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದವ್ರಿಗೆಲ್ಲ ಮುದ್ದೆ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಚಪಾತಿ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ಹೇಳಿದ್ದೀನಲ್ಲ, ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಹೆಂಗಿರ್ತಾರೋ ಅವರು ಅನ್ನೋದು ಎಕ್ಸೈಟ್ಮೆಂಟ್ ಇದೆ, ಜಾಸ್ತಿ ನರ್ವಸ್ನೆಸ್ಸು ಇದೆ. ಏನಾಗುತ್ತೆ ಏನಾಗಲ್ಲ ಅಂತ ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಅದಕ್ಕೋಸ್ಕರ ನಾಳೆ ಬೇಗ ಎದ್ದು ಮಾಡಬೇಕಾಗಿರೋದ್ರಿಂದ ಇವಾಗ ಪ್ರಿಪ್ರೇಷನ್ ಮಾಡಿಕೊಂಡೆ. ಆ್ಯಂಡ್ ಮುದ್ದೆ ಕೂಡ ರೆಡಿಯಾಗಿತ್ತು.
ಮತ್ತು ಮುದ್ದೆ ತೊಳೆಸಿ ಎಲ್ಲರಿಗೂ ಕೊಟ್ಟು ನೆಕ್ಸ್ಟ್ ನಾನು ಕೂಡ ನಾನು ಡಿನ್ನರ್ ಮಾಡಿಕೊಂಡೆ. ನಾನು ಹೇಳಿದ್ನಲ್ಲ ಚಪಾತಿ ತಿಂದೆ ಇವತ್ತು. ಚಪಾತಿ ಬೋಟಿ ಗೊಜ್ಜು ಆ್ಯಂಡ್ ನಮ್ಮ ಮನೇಲಿ ಎಲ್ಲರೂ ಲೇಟಾಗಿ ತಿನ್ನೋದ್ರಿಂದ ಅವ್ರಿಗೆಲ್ಲ ಮಿಕ್ಕಿದವ್ರಿಗೆಲ್ಲ ಚಪಾತಿ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿ ನಾಳೆ ಬಟರ್ ಪನ್ನೀರ್ ಮಸಾಲ ಹೇಳಿದ್ನಲ್ಲ ಪನ್ನೀರ್ ಮಸಾಲ ಮಾಡೋಕ್ಕೋಸ್ಕರ ಇಲ್ಲಿ 1 ಹಿಡಿಯಷ್ಟು ಬಟಾಣಿನ ನಾನು ನೆನೆಸ್ಕೊತಾ ಇದ್ದೀನಿ. ಅದೇ ಮಟರ್ ಮಸಾಲ ಮಾಡೋಕ್ಕೋಸ್ಕರ ಅದನ್ನು ನೆನೆಸ್ಬಿಟ್ಟು ನನ್ನ ಮಗನ ಬಟ್ಟೆ ಕೂಡ ಐರನ್ ಮಾಡಬೇಕಾಗಿತ್ತು ಬೆಳಗ್ಗೆಗೋಸ್ಕರ ಸ್ಕೂಲ್ಗೋಸ್ಕರ. ಫಸ್ಟೇ ಐರನ್ ಮಾಡಿ ಇಟ್ಕೊಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಅರ್ಜೆಂಟಲ್ಲಿ ಆಗುತ್ತೋ ಆಗಲ್ವೋ ಅಂತ ಐರನ್ ಕೂಡ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ಆ್ಯಂಡ್ ಮುಂದೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್ ವ್ಲಾಗ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ನಮ್ಮ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಟಿಲ್ ದಟ್ ಬಾಯ್ ಗೈಸ್, ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.